ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೂಡಿ ಬಂದಂಥ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತ ನಾಮದ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನದಲ್ಲಿ ನಾವು ಪ್ರಕಟಣೆ ಗ್ರಂಥದ ನಾವು ಆರಿಸ್ಕೊಂಡಂಥ ಒಂದು ವಾಕ್ಯ ಭಾಗ 1ನೇ ಅಧ್ಯಾಯದ ಅದರಲ್ಲಿ 17 ಮತ್ತೆ 18ನೇ ವಚನ ನಾವು ಓದ್ಕೊಳ್ಳೋಣ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದದ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾಗಿದ್ದೆನು ಮತ್ತು ಈಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ ಎಂಬುದಾಗಿ ಹೇಳೋದು ನಾವು ಕಾಣ್ತೀವಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ, ನಾನು ಆತನನ್ನ ಕಂಡಾಗ ಎಂಬುದಾಗಿ. ಯಾರನ್ನ ಕಂಡಾಗ? ಯೇಸು ಸ್ವಾಮಿಯನ್ನ ಕಂಡಾಗ ಎಂಬುದಾಗಿ ಹೇಳ್ತದೆ. ಇದುವರೆಗೂ ಕೂಡ ಅಂದ್ರೆ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಭೂಮಿಗೆ ಅವತರಿಸಿ, ಹೇಗೆ ನೀವು ಹೇಗೆ ರಕ್ತ ಮಾಂಸದಲ್ಲಿದ್ದೆವೋ ಅದೇ ರೀತಿಯಲ್ಲಿ ಕೂಡ ಯೇಸು ಸ್ವಾಮಿ ಕೂಡ ರಕ್ತ ಮಾಂಸದಲ್ಲಿದ್ರು. ಆತನು ಈ ಭೂಮಿಯಲ್ಲಿ ಇರುವಾಗ ಯಾವ ರೀತಿಯಲ್ಲಿ ಇದ್ರು ಎಂಬುದಾಗಿ ಹೇಳ್ತದೆ ಅಂದ್ರೆ, ಒಂದು ಕುರಿಮರಿಯ ಹಾಗೆ, ಯಜ್ಞಕ್ಕೆ ಕೊಯ್ಯಲ್ಪಟ್ಟ ಕುರಿಮರಿ ಎಂಬುದಾಗಿ ಸ್ಥಾನಿಕನಾದ ಯೋಹಾನನು ಸಾಕ್ಷಿ ಕೊಡ್ತಾನಲ್ಲ, ಆ ರೀತಿಯಲ್ಲಿ ಕುರಿಮರಿಯ ರೀತಿಯಲ್ಲಿ ಆತನು ಮನುಷ್ಯನಾಗಿ, ಸಾಧಾರಣ ಒಬ್ಬ ಮನುಷ್ಯನಾಗಿ ಆತನು ಈ ಭೂಮಿಯಲ್ಲಿ ಜೀವಿಸಿದ್ರು. ಆದ್ರೆ ಅವರ ಶಿಷ್ಯಂದ್ರು 12 ಜನ ಶಿಷ್ಯಂದ್ರಲ್ಲಿ ಒಬ್ಬನಾದಂತ ನಾವು ನೋಡುವಂತ ಪ್ರಕಟಣೆ ಗ್ರಂಥವನ್ನ ಬರೆದಂತ ಯೋಹಾನ, ಅವನು ಕೂಡ ಯೇಸು ಸ್ವಾಮಿನ ಯಾವ ರೀತಿಯಲ್ಲಿ ನೋಡ್ದ ಅಂತ ಅಂದ್ರೆ, ಒಂದು ಮುಗ್ಧವಾದ ಒಂದು ಕುರಿಮರಿಯ ಹಾಗೆ ನೋಡಿದ್ದ. ಯೇಸು ಸ್ವಾಮಿಯ ಮುಗ್ಧತನವನ್ನ, ಯೇಸು ಸ್ವಾಮಿ ಪ್ರೀತಿ. ವಾಕ್ಯ ಹೇಳ್ತದೆ, ಯೋಹಾನನು ಯೇಸು ಸ್ವಾಮಿಯ ಎದೆಯ ಮೇಲೆ ಹೊರಗಿದ್ದನು ಎಂಬುದಾಗಿ. ಅಷ್ಟರ ಮಟ್ಟಿಗೆ ಅವನು ಯೇಸು ಸ್ವಾಮಿಯಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಅಂದ್ರೆ ಅಷ್ಟು ಮುಗ್ಧತೆಯಾಗಿ ಅವನು ಕಂಡಂತ ಯೋಹಾನ ಈಗ ಹೇಳ್ತದೆ, ನಾನು ಆತನನ್ನ ಕಂಡಾಗ ಸತ್ತವನ ಹಾಗೆ ಆತನ ಪಾದದ ಮುಂದೆ ಬಿದ್ದೆನು. ಯಾಕೆ ಆತನು ಯೇಸು ಸ್ವಾಮಿನ ಕಂಡಾಗ ಸತ್ತವನ ಹಾಗೆ ಆತನ ಮುಂದೆ ಬಿದ್ದ? ಯಾಕೆ ಅಂದ್ರೆ, ಈಗ ಅವನು ಯೇಸು ಸ್ವಾಮಿಯ ಜೊತೆಲಿ 3.5 ವರ್ಷಗಳ ಕಾಲ ಸೇವೆ ಮಾಡುವಾಗ ಕಂಡ ರೀತಿಯಲ್ಲಿ ಈಗ ಯೇಸು ಸ್ವಾಮಿ ಆತನ ಮುಂದೆ ಇಲ್ಲ. ಆತನು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಅಂದ್ರೆ, ಆತನ ನೋಡುವಾಗ ಆತನ ಅದು ಮೇಲಿನ ವಚನದಿಂದ ಓದ್ಕೊ ಬರುವಾಗ ನಮಗೆ ಹೇಳ್ತದೆ, 13ನೇ ವಚನದಿಂದ ನಾವು ಓದ್ಕೊ ಬರೋದಾದ್ರೆ, ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನ 7 ಮಧ್ಯೆ ತಿರುಗಾಡುವ ಮನುಷ್ಯ ಕುಮಾರನಂತೆ ಇರುವುದನ್ನ ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಾದವನ್ನು ಆತನ ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲಿಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು ಎಂಬುದಾಗಿ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯಿಂದ ಹದವಾದ ಇಬ್ಬಾಯಿಯ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು ಎಂಬುದಾಗಿ ಹೇಳ್ತದೆ. ನಾನು ಆತನನ್ನ ಕಂಡಾಗ ಸತ್ತವನ ಹಾಗೆ ಆತನ ಪಾದದ ಮುಂದೆ ಬಿದ್ದೆನು ಎಂಬುದಾಗಿ ಹೇಳ್ತದೆ. ನೋಡಿದ್ರ, ಈ ರೀತಿಯಾದ ಒಂದು ದರ್ಶನವನ್ನ ಅವನು ಯೇಸು ಸ್ವಾಮಿಯ ಕುರಿತಾಗಿ ಕಾಣುವಾಗ ಯಾರಿಗೆ ತಾನೇ ಭಯ ಆಗಲ್ಲ? ಪ್ರೈಸರ. ಇಷ್ಟು ದಿನ ನೋಡಿದ ರೀತಿಯಲ್ಲಿ ಅಲ್ಲ, ಈಗ ಅವನು ಯೇಸು ಸ್ವಾಮಿನ ಕಾಣ್ತಾ ಇದ್ದಾನೆ. ಆತನು ಯೇಸು ಸ್ವಾಮಿನ ಕಾಣುವಾಗ ಅವನಿಗೊಂದು ಭಯ, ಒಂದು ಭ್ರಾಂತಿ ಉಂಟಾಗುತ್ತೆ. ಅದಕ್ಕೆ ವಾಕ್ಯದಲ್ಲಿ ಮುಂದುವರಿಸಿ ಹೇಳ್ತಿದೆ, ಹೆದರಬೇಡ ಎಂಬುದಾಗಿ. ಆತನು ತನ್ನ ಬಲಗೈ ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ ಹೇಳೋದನ್ನ ನಾವು ಕಾಣ್ತೀವಿ. ಅಲ್ಲಿ ಯೇಸು ಸ್ವಾಮಿ ಮೊದಲು ಹೇಳುವಂತ ಒಂದು ಮಾತು, ಹೆದರಬೇಡ. ಸತ್ಯವೇದದಲ್ಲಿ ಅನೇಕರು ಹೇಳುವ ಹಾಗೆ ನಾನು ಕೂಡ ನಿಮಗೆ ಜ್ಞಾಪಕಕ್ಕೆ ತರೋದಕ್ಕೆ ಬಯಸ್ತೀನಿ. ಹೆಚ್ಚು ಕಡಿಮೆ 365 ಸಾರಿ ಈ ಒಂದು ಪದ ಬರೆದಿದೆ, ಹೆದರಬೇಡ, ಭಯ ಪಡಬೇಡ. ಅಂದ್ರೆ ಒಂದು ವರ್ಷದ 365 ದಿನಗಳ ಕಾಲ ಪ್ರತಿದಿನ ನಮ್ಮ ಜ್ಞಾಪಕಕ್ಕೆ ತರುವಂತ ಒಂದು ಬಹಳ ಪ್ರಾಮುಖ್ಯವಾದ ಒಂದು ಮಾತು ಅಂತ ಹೇಳಿದ್ರೆ ಹೆದರಬೇಡ. ಪ್ರೈಸಲ್ಲ. ಇವತ್ತು ಅನೇಕರು ಭಯ, ಹೆದರಿಕೆಯಲ್ಲಿ ಇದ್ದಾರೆ. ಆದ್ರೆ ದೇವ್ರು ನಮ್ಮನ್ನು ನೋಡಿ ಹೇಳುವಂತ ಒಂದೇ ಒಂದು ಮಾತು, ಭಯ ಪಡಬೇಡ, ಹೆದರಬೇಡ, ನಾನಿದ್ದೀನಿ ಎಂಬುದಾಗಿ. ಹಾಗಾಗಿ ಯೇಸು ಸ್ವಾಮಿ ಇಲ್ಲಿ ಆತನ ನೋಡಿ ಹೇಳುವ ಒಂದು ಮಾತು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ ಹೇಳೋದನ್ನ ನಾವು ಕಾಣ್ತೀವಿ. ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು. ಯೇಸು ಸ್ವಾಮಿ ಎಲ್ಲರಿಗಿಂತ ಮೊದಲನೇ ಇದ್ರು.
ಸ್ವಾಮಿ ಎಲ್ಲರಿಗಿಂತ ಕಡೆಯಲ್ಲೂ ಕೂಡ ಆತನ ಇರ್ತಾರೆ ಮತ್ತು ಆತನು ಸದಾ ಕಾಲ ಜೀವಿಸುವನು. ಯುಗಾಂತರಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಸ್ವಾಮಿ ಇರ್ತಾರೆ. ಆದಿಯು ಅಂತ್ಯವು ಎಲ್ಲವೂ ಆಲ್ಫಾ ಒಮೆಗಾ ಮೊದಲು ಕಡೆಯವರು ಎಲ್ಲವೂ ಕೂಡ ಆತನೇ ಆಗಿದ್ದಾನೆ. ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಸಲ್ಪಡ್ತಾ ಆತನಿಗಾಗಿಯೇ ಎಲ್ಲವೂ ಇರುತ್ತದೆ ಎಂಬುದಾಗಿ ಹೇಳೋದನ್ನ ನಾವು ಕಾಣ್ತೀವಿ. ಇಲ್ಲಿ ಹೇಳ್ತೇನೆ, ನಾನು ಸದಾ ಕಾಲ ಜೀವಿಸುವವನು ಎಂಬುದು. ಯಾಕೆ ಅಂದ್ರೆ ಅಲ್ಲಿ ಮೇಲಿನ ವಚನದ ನಾವು ನೋಡಿದ ಪ್ರಕಾರ ನಾನು ಸತ್ತವನ ಹಾಗೆ ಆತನ ಮುಂದೆ ಬಿದ್ದೆನು ಎಂಬುದಾಗಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಸದಾ ಕಾಲ ಜೀವಿಸುವನು. ಯೋಹಾನು ಬರೆದಂತ ಪತ್ರಿಕೆಯಲ್ಲಿ, ಯೋಹಾನು ಬರೆದ ಸುವಾರ್ತೆ ಅದರಲ್ಲಿ 11ನೇ ಅಧ್ಯಾಯದ 24ನೇ ವಚನದಲ್ಲಿ ನಾವು ನೋಡ್ತೀವಿ. 25ನೇ ವಚನದಲ್ಲಿ ನಾವು ನೋಡ್ತೀವಿ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದಕ್ಕೆ ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಿರುವ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ ಅಂದಳು ಎಂಬುದನ್ನು ನಾವು ನೋಡ್ತೀವಿ. ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದೇ ಇಲ್ಲ ಎಂಬುದಾಗಿ ಹೇಳೋದನ್ನ ನಾವು ಕಾಣ್ತೀವಲ್ವಾ. ಹಾಗೇನೆ ಆತನು ಸತ್ತವನ ಹಾಗೆ ಆತನ ಮುಂದೆ ಬಿದ್ದ ಎಂಬುದಾಗಿ ಹೇಳ್ತದೆ. ಸ್ವಾಮಿ ಹೇಳ್ತಾರೆ, ನಾನು ಸದಾ ಕಾಲ ಜೀವಿಸುವವನು, ಆತನು ನಂಬುವವರು ಎಂದಿಗೂ ಸಾಯುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಆತನು ಅವರಿಗೆ ನಿತ್ಯ ಜೀವ ದೊರಕುತ್ತೆ ಎಂಬುದಾಗಿ ಈ ವಾಕ್ಯದ ಭಾಗದಿಂದ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯವಾಗಿದೆ. ಸತ್ತವನಾಗಿದ್ದೇನು ಮತ್ತು ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ ಎಂಬ ಹೇಳ್ತಾರೆ. ಆತನು ಸತ್ತಿದ್ದು ಯಾಕೆ ಅಂದ್ರೆ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ದ್ರೋಹ, ನಮ್ಮ ಪಾಪ, ನಮ್ಮ ತಪ್ಪು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ನಿಲ್ಲಾರದಂತ ಒಂದು ಶಿಲ್ಬೆಗಂಬದಲ್ಲಿ ಆತನು ಮರಣ ಹೊಂದಿದನು, ಆತನು ಸತ್ತನು. ಆದ್ರೆ ದೇವರು ವಾಕ್ಯ ಹೇಳ್ತದೆ, ಮತ್ತೆ ಆತನು ಸತ್ತು ಮರಣವನ್ನು ಹೊಂದಿ ಆತನು ಮರಣವನ್ನ ಜಯಿಸಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ. ಈಗಲೂ ಆತನು ಜೀವಿಸ್ತಾ ಇದ್ದಾನೆ. ಯುಗಾಂತರಗಳಲ್ಲಿ ಆತನು ಜೀವಿಸುವವನಾಗಿದ್ದಾನೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಆತನು ಯಾವಾಗ್ಲೂ ಕೂಡ ಜೀವಿಸೋನಾಗಿದ್ದಾನೆ. ಯಾರೆಲ್ಲ ಆತನ ನಂಬ್ತಾರೋ ಅವರು ಸತ್ರು ಕೂಡ ದೇವರು ವಾಕ್ಯ ಹೇಳ್ತಾರೆ, ನನ್ನನ್ನು ನಂಬುವವನು ಎಂದಿಗೂ ಸಾಯೋದೇ ಇಲ್ಲ. ಜೀವಿಸುವ ದಿನಗಳಲ್ಲಿ ಆತ ನಂಬುವವರು ಅವ್ರ ಸತ್ರು ಕೂಡ ಮತ್ತೆ ಬದುಕ್ತಾರೆ ಎಂಬ ಹೇಳ್ತಾರೆ. ನಮ್ಮನ್ನ ನಿತ್ಯ ಜೀವಕ್ಕೆ ಕೊಂಡು ಹೋಗೋದಿಕ್ಕೆ ಯೇಸು ಸ್ವಾಮಿ ಇದ್ದಾರೆ. ಆತನು ಯುಗಾಂತರಗಳಲ್ಲಿ ಕೂಡ ತಂದೆಯ ಬಲಪಾರ್ಶ್ವದೆ ನಮಗಾಗಿ ಜೀವಿಸುವವರಾಗಿದ್ದಾರೆ. ಆತನನ್ನು ನಂಬುವಾಗ ನಾವು ನಿತ್ಯ ಜೀವಕ್ಕೆ ಹೋಗೋದಿಕ್ಕೆ ಸಾಧ್ಯ. ಆತನು ಸ್ವಾಮಿ ಹೇಳ್ತಾರೆ, ಯೋಹಾನ್ ಬರ್ತೀನಿ, ನಾನೇ ಮಾರ್ಗ, ಸತ್ಯ, ಜೀವವೂ ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ನಮಗೆ ಮಾರ್ಗವಾಗಿದ್ದಾರೆ, ಸ್ವಾಮಿ ನಮಗೆ ಸತ್ಯವಾಗಿದ್ದಾರೆ ಮತ್ತು ಸ್ವಾಮಿ ನಮಗೆ ಜೀವವಾಗಿದ್ದಾರೆ. ಆತನ ನಂಬುವವರು ನಿತ್ಯ ಜೀವದಲ್ಲಿ ಸೇರುವವರಾಗಿದ್ದಾರೆ. ನಾವು ತಿಳ್ಕೊಬೇಕಂತ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಸತ್ಯವನ್ನ ತಿಳ್ಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದೆ ಎಂಬುದಾಗಿ ಹೇಳ್ತದೆ. ಹಾಗಾಗಿ ನಾವು ಸತ್ಯವನ್ನು ತಿಳ್ಕೊಳ್ಳೋಣ, ನಾವು ನಿತ್ಯ ಜೀವಕ್ಕೆ ನಾವು ಹೋಗೋಣ. ಯೇಸು ಸ್ವಾಮಿ ನಮಗೆ ತೋರಿಸುವಂತ ಒಂದು ಮಾರ್ಗದಲ್ಲಿ ನಾವು ನಡೆಯೋಣ, ನಾವು ನಿತ್ಯ ಜೀವಕ್ಕೆ ಬಾಧಿರ. ಮತ್ತೆ ಅಲ್ಲಿ ಮುಂದಿನ ವರ್ಷ ಹೇಳ್ತೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿ ಅವೆ ಎಂಬುದಾಗಿ. ಎಲ್ಲದರ ಬೀಗದ ಕೈ ಆತನ ಕೈಯಲ್ಲಿದೆ. ಆತನು ಮೃತ್ಯುಂಜಯನಾಗಿ ಆ ಮರಣದವನ್ನ ಜಯಿಸಿ ಬಂದಿದ್ರಿಂದ, ಮರಣದ ಮತ್ತು ಪಾತಾಳವನ್ನ ಜಯಿಸಿ ಬಂದಿದ್ದ ಪಾತಾಳದ ಬೀಗದ ಕೈ ಆತನಲ್ಲಿ ಇದೆ. ಹಾಗಾಗಿ ಯೇಸು ಸ್ವಾಮಿ ಮೇಲೆ ನಾವು ಭರವಸೆ ಇಡುವಾಗ ಆತನ ಎಲ್ಲ ಅಧಿಕಾರ ಉಳ್ಳಂತ ದೇವರು ಆತ ನಮ್ಮನ್ನ ನಿತ್ಯತೆಗೆ ನಡೆಸೋದಕ್ಕೆ ಶಕ್ತನಾಗಿದ್ದಾರೆ. ಈ ವಾಕ್ಯ ಭಾಗದೊಂದಿಗೆ ಕರ್ತನ ನಮ್ಮನ್ನ ಆಶ್ರಯಿಸಲಿ. ನಾವೆಲ್ಲರ ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ಒಳ್ಳೆಯ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ಯಾರೆಲ್ಲ ಈ ದೇವರೇ ಈ ವಾಕ್ಯವನ್ನು ಕೇಳ್ತಿದ್ದಾರೋ ಅಂಥವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಸ್ವಾಮಿ ದೇವರೇ, ನಿನ್ನ ಮೇಲೆ ಭರವಸೆ ಇಟ್ಟು, ನಿನ್ನ ಮೇಲೆ ನಂಬಿಕೆ ಇಟ್ಟು, ದೇವರೇ ಸ್ವಾಮಿ ಅಪಕರ್ತನೆ ಸ್ವಾಮಿ, ಬದುಕುತ್ತಾ ನನ್ನ ನಂಬುವವನು ಎಂದಿಗೂ ಸಾಯುವುದೇ ಇಲ್ಲ ಎಂಬ ಪ್ರಕಾರ ದೇವರು ಸ್ವಾಮಿ ಪ್ರತಿಯೊಬ್ಬರು ಕೂಡ ನಿನ್ನ ವಾಕ್ಯವಂತ ಕೇಳುವಂತ ಪ್ರತಿಯೊಬ್ಬರು ನಿತ್ಯ ಜೀವಕ್ಕೆ ಬಾಧ್ಯತೆ ಹೊಂದುವ ಹಾಗೆ ನೀನು ಕೃಪೆ ಕೊಡು, ಸಹಾಯ ಮಾಡು, ಆಶ್ವಾಸು. ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ, ಅವರ ಕುಟುಂಬಗಳಲ್ಲಿ ಹೇರಳವಾದ ಆಶೀರ್ವಾದ ಉಂಟಾಗಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮವನ್ನು ಒಪ್ಪಿಸ್ತೇನೆ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ಒಳ್ಳೆಯ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.